ಕಾಂಗ್ರೆಸ್ನ ಮತಕಳ್ಳತನ ಅಸ್ತ್ರಕ್ಕೆ ಪ್ರಧಾನಿ ಮೋದಿ ಪ್ರತ್ಯಾಸ್ತ್ರವನ್ನ ಹೂಡೋದಕ್ಕೆ ಸಿದ್ಧವಾಗಿದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಬೆಂಗಳೂರಿನಲ್ಲೇ ನಮೋ ಕೌಂಟರ್ ಕೊಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮತಕಳ್ಳತನ ಅಸ್ತ್ರಕ್ಕೆ ಮೋದಿ ಕೂಡ ಪ್ರತ್ಯಾಸ್ತ್ರವನ್ನ ಹೂಡೋದಕ್ಕೆ ಸಿದ್ಧವಾಗಿದ್ದಾರೆ. ಬೆಂಗಳೂರಿನಲ್ಲೇ ಕೌಂಟರ್ ಕೊಡೋದಕ್ಕೆ ಪ್ರಧಾನಿ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಆಗಸ್ಟ್ 8ನೇ ತಾರೀಕು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ಆಗಸ್ಟ್ 10ರಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಹಳದಿ ಮೆಟ್ರೋ ಮಾರ್ಗದ ಉದ್ಘಾಟನೆಗೆ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಕೊನೆಯ ಕ್ಷಣದಲ್ಲಿ ನಿಗದಿಯಾಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ. ಇತ್ತು ಆಗಸ್ಟ್ 8ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹೋರಾಟ ಇದೆ. ದಾಖಲೆಗಳ ಬಿಡುಗಡೆಗೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಮೋದಿ ರಿವರ್ಸ್ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಏನು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ, ಇದೇ ಬೆಂಗಳೂರಿನಲ್ಲೇ ತಿರುಗೇಟ್ ಕೊಡಬೇಕು ಅಂತ ಆಗಸ್ಟ್ 10ರ ಮುಹೂರ್ತವನ್ನ ಮೋದಿ ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಳದಿ ಮೆಟ್ರೋ ಮಾರ್ಗಕ್ಕೂ ಕೂಡ ಚಾಲನೆ ನೀಡ್ತಾರೆ. 3 ವಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆ ನೀಡಲಿದ್ದಾರೆ. ಸೊ ಹೀಗಾಗಿ ಕಡೆ ಕ್ಷಣದಲ್ಲಿ ಈ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡಿದ್ದಾರೆ. 10ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ಏನು ಮತಕಳ್ಳತನ ಆರೋಪ ಇತ್ತಲ್ಲ, ಆ ಆರೋಪದ ವಿಚಾರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಇದೇ ಟೈಮಲ್ಲಿ ಮೋದಿ ಕೂಡ ಬೆಂಗಳೂರಿಗೆ ಬಂದು ಹಳದಿ ಮಾರ್ಗದ ಮೆಟ್ರೋಗೆ ಚಾಲನೆ ಕೊಟ್ಟು 3 ವಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟು ಇಲ್ಲೇ ಕೌಂಟರ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಕಾಂಗ್ರೆಸ್ ಹೋರಾಟಕ್ಕೆ ಸಿದ್ಧವಾಗಿದೆ, ಪ್ರತಿಭಟನೆ ನಡೆಸಬೇಕು ಅಂತ ಸಿದ್ಧವಾಗಿದೆ ಮತಕಳ್ಳತನ ಆರೋಪದ ವಿಚಾರವಾಗಿ. ಇನ್ನೊಂದು ಕಡೆ 8ನೇ ತಾರೀಕು ಕಾಂಗ್ರೆಸ್ ಹೋರಾಟ ಮಾಡಿದ್ರೆ 10ನೇ ತಾರೀಕು ಮೋದಿ ಅವರು ಇಲ್ಲಿ ಬಂದು ಇಲ್ಲೇ ಕೌಂಟರ್ ಕೊಡಬೇಕು, ಅಂದ್ರೆ ಹಳದಿ ಮೆಟ್ರೋಗೆ ಚಾಲನೆ ಕೊಡೋದ್ರ ಮುಖಾಂತರ ಇಲ್ಲೇ ಕಾಂಗ್ರೆಸ್ಗೂ ಕೌಂಟರ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಈ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಗೇಮ್ ಪ್ಲಾನ್ ಏನಿದೆ ದೀಪಾ? ಇದು ಮೇಲ್ನೋಟಕ್ಕೆ ಗೇಮ್ ಪ್ಲಾನ್ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಯಾವಾಗ ರಾಹುಲ್ ಗಾಂಧಿ ಬರ್ತಾರೆ ಅನ್ನುವಂತಹದ್ದು ಗೊತ್ತಾಯ್ತು, ಕೇಂದ್ರದ ವಿರುದ್ಧ ಅಂದ್ರೆ ಚುನಾವಣಾ ಆಯೋಗದ ವಿರುದ್ಧ ಕಹಳೆಯನ್ನ ಉಗ್ತಿದ್ದಾರೆ ಅನ್ನುವಂತಹದ್ದು ಗೊತ್ತಾಯ್ತು, 8ನೇ ತಾರೀಕು ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹದ್ದು ಗೊತ್ತಾಯ್ತು. ಕೂಡಲೇ ಮೋದಿ ಅವರ ಟಿಪಿ ರೆಡಿ ಆಯ್ತು. ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. 10ನೇ ತಾರೀಕು ಇಲ್ಲಿ ಮೆಟ್ರೋ ಲೈನ್ ಏನಿದೆ, ಹಳದಿ ಮೆಟ್ರೋ ಲೈನು, ಅದಕ್ಕೆ ಉದ್ಘಾಟನೆ ಮಾಡುವಂತಹ ಒಂದಿಷ್ಟು ಕಾರ್ಯಕ್ರಮವನ್ನ ಹಾಕಿಕೊಂಡ್ರು. ಹಿಂದೆ ಈ ಒಂದು ವಿಚಾರವಾಗಿ ಅಂದ್ರೆ ಮೆಟ್ರೋ ಲೈನ್ ಉದ್ಘಾಟನೆ ಅನ್ನುವಂತಹ ವಿಚಾರವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಆಗುತ್ತೆ ಅನ್ನುವಂತಹ ಮಾತು ಬಿಜೆಪಿ ವಲಯದಲ್ಲಿ ಕೇಳಿ ಬಂದಿತ್ತು. ಅಂದ್ರೆ ಒಂದಿಷ್ಟು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಮಾಡ್ತಾರಂತ. ಯಾವಾಗ ರಾಹುಲ್ ಗಾಂಧಿ ಅವರ ಈ ಒಂದು ಮತಗಳ್ಳತನ ವಿಚಾರವಾಗಿ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ, ಅದು ಭಾರಿ ಪ್ರಮಾಣದಲ್ಲಿ ಒಂದು ಜನರನ್ನ ಸೇರಿಸಿಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹದ್ದು ಗೊತ್ತಾಯ್ತು. ಕೂಡಲೇ ಮೋದಿ ಅವರ ಟಿಪಿ ರೆಡಿ ಆಯ್ತು. ಮಿನಿಟ್ ಟು ಮಿನಿಟ್ ಟಿಪಿಯನ್ನ ಹಾಕೊಂಡು ಇದೀಗ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಅದು 10ನೇ ತಾರೀಕು. ಇಲ್ಲೂ ಕೂಡ ರಾಜಕೀಯದ ಒಂದಿಷ್ಟು ಅಂದ್ರೆ ಚುನಾವಣಾ ವ್ಯವಸ್ಥೆಯ ಮೇಲೆಯೇ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ವಿರುದ್ಧ ಮೋದಿ ಅವರು ಇಲ್ಲೂ ಕೂಡ ರಣಕಹಳೆಯನ್ನ ಊದಬೇಕು, ಅವರಿಗೆ ಒಂದು ರಿವರ್ಸ್ ಗೇಮ್ ಪ್ಲಾನ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡಿರುವಂತಹದ್ದು. ಸಹಜವಾಗಿ ಇದು ನೇರ ಹಣಾಹಣಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಒಂದು 8ನೇ ತಾರೀಕು ಮತ್ತೊಂದು 10ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನವರಿಗೆ ಟಕ್ಕರ್ ಕೊಡೋದಿಕ್ಕೆ ಅಂತಾನೆ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅನ್ನುವಂತಹದ್ದು ಕೂಡ ಕಾಂಗ್ರೆಸ್ ನಾಯಕರ ಮಾತಾಗಿದೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳು ಇರೋದ್ರಿಂದ ಒಂದಿಷ್ಟು ಕುತೂಹಲತೆಗಳು ಕೂಡ ಹೆಚ್ಚಿದೆ. ಅವರು ಅವರ ಮೇಲೆ ಕೆಸರರ ಚಾಟವನ್ನ ಮುಂದುವರಿಸ್ತಾರೆ. ಇಲ್ಲಿ ಅಂದ್ರೆ ಮೆಟ್ರೋ ಲೈನ್ ಉದ್ಘಾಟನೆ ವೇಳೆಯಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಮೋದಿ ಭಾಷಣವನ್ನೇನಾದ್ರೂ ಮಾಡಿದ್ರೆ ವಾಗ್ದಾಳಿಯನ್ನು ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮ ಡೀಟೇಲ್ಸ್ಗೆ.